ಈ ನಡುವೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರ ವಿಚ್ಛೇದನಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಸುದ್ದಿಗಳು ಮಾಧ್ಯಮಗಳಲ್ಲಿ ಹರಿದಾಡುತ್ತಿದೆ. ಹೌದು, ನಿಮಗೆಲ್ಲ ತಿಳಿದಿರುವ ಹಾಗೆ ಜೂನ್ 7ನೇ ತಾರೀಕಿನಂದು ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರು ವಿಚ್ಛೇದನವನ್ನು ಪಡೆದುಕೊಂಡಿದ್ದಾರೆ. ಕೆಲವು ವೈಯಕ್ತಿಕ ಕಾರಣಗಳು ಮತ್ತು ಸಂಸಾರದಲ್ಲಿ ಬಿರುಕು ಮೂಡಿದ ಕಾರಣ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರು ವಿಚ್ಛೇದನವನ್ನು ಪಡೆದುಕೊಂಡಿರುವುದು ನಿಮಗೆಲ್ಲ ತಿಳಿದಿರುವ ವಿಚಾರವಾಗಿದೆ. ಇನ್ನು ನಿಮಗೆಲ್ಲ ತಿಳಿದಿರುವ ಹಾಗೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರು ಪ್ರೀತಿ ಮಾಡಿ ಮದುವೆಯನ್ನ ಮಾಡಿಕೊಂಡಿದ್ದರು. ಇಬ್ಬರು ಪ್ರೀತಿ ಮಾಡಿ ಒಬ್ಬರನ್ನು ಅರ್ಥ ಮಾಡಿಕೊಂಡು ಮದುವೆಯನ್ನ ಆಗಿದ್ದರೂ ಕೂಡ ವಿಚ್ಛೇದನವನ್ನ ಪಡೆದುಕೊಂಡಿದ್ದಾರೆ. ಈ ಕಾರಣಗಳಿಂದ ಚಂದನ್ ಶೆಟ್ಟಿ ಅವರು ಪ್ರೀತಿ ಮಾಡುವ ಹುಡುಗ ಹುಡುಗಿಗೆ ಒಂದು ಸಲಹೆಯನ್ನ ನೀಡಿದ್ದಾರೆ. ಪ್ರೀತಿ ಮಾಡುವ ಎಲ್ಲ ಹುಡುಗ ಹುಡುಗಿಯರು ಚಂದನ್ ಶೆಟ್ಟಿ ಹೇಳಿರುವ ಈ ಸಲಹೆಯನ್ನ ಕೇಳಲೇಬೇಕಾಗಿದೆ. ಹಾಗಾದರೆ ಪ್ರೀತಿ ಮಾಡುವ ಹುಡುಗ ಹುಡುಗಿಯರಿಗೆ ಚಂದನ್ ಶೆಟ್ಟಿ ನೀಡಿರುವ ಸಲಹೆ ಯಾವುದು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ ಮತ್ತು ನಾಡು ನುಡಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಾಧ್ಯಮದ ಮುಂದೆ ಮಾತನಾಡಿದ ಚಂದನ್ ಶೆಟ್ಟಿ ಅವರು, ಪ್ರೀತಿ ಮಾಡುವಾಗ ಎಲ್ಲವೂ ಸರಳವಾಗಿಯೇ ಇರುತ್ತದೆ, ಆದರೆ ಮದುವೆ ಆದ ನಂತರ ರೂಮಿಗೆ ಬಂದ ಮೇಲೆ ಅಸಲಿ ಸಮಸ್ಯೆ ಶುರುವಾಗುತ್ತದೆ ಎಂದು ಹೇಳಿದ್ದಾರೆ. ಪ್ರೀತಿ ಹುಟ್ಟುವುದು ಸಹಜ, ಆದರೆ ಮನಸ್ಸನ್ನ ಅರ್ಥ ಮಾಡಿಕೊಳ್ಳುವುದು ಕಷ್ಟ ಎಂದು ಹೇಳಿದ್ದಾರೆ ಚಂದನ್ ಶೆಟ್ಟಿ ಅವರು. ಹುಡುಗಿ ಚೆನ್ನಾಗಿದ್ದಾಳೆ, ಹುಡುಗಿಯ ಫ್ಯಾಮಿಲಿ ಕೂಡ ಒಳ್ಳೆಯದೆ ಮತ್ತು ಹುಡುಗಿಯ ಆರ್ಥಿಕತೆ ಕೂಡ ಚೆನ್ನಾಗಿದೆ ಎಂದು ಅರ್ಥ ಮಾಡಿಕೊಳ್ಳುವ ಬದಲು ಹುಡುಗಿಯ ಮನಸ್ಸನ್ನ ಅರ್ಥ ಮಾಡಿಕೊಳ್ಳಬೇಕು ಎಂದು ಚಂದನ್ ಶೆಟ್ಟಿ ಅವರು ಸಲಹೆಯನ್ನ ನೀಡಿದ್ದಾರೆ. ಮನಸ್ಸನ್ನ ಅರ್ಥ ಮಾಡಿಕೊಂಡು ಪ್ರೀತಿ ಮಾಡಬೇಕು, ಇಲ್ಲವಾದರೆ ಮದುವೆಯ ನಂತರ ಈ ಸಮಸ್ಯೆಗಳು ಉದ್ಭವ ಆಗುತ್ತದೆ ಎಂದು ಚಂದನ್ ಶೆಟ್ಟಿ ಅವರು ಪ್ರೀತಿ ಮಾಡುವವರಿಗೆ ಸಲಹೆಯನ್ನ ನೀಡಿದ್ದಾರೆ. ನಾನು ನಿವೇದಿತಾಳನ್ನು ಮದುವೆ ಆಗಲು ಸುಮಾರು 60 ಲಕ್ಷ ರೂಪಾಯಿ ಹಣವನ್ನು ಖರ್ಚು ಮಾಡಿದ್ದೇನೆ. ಆ ಹಣವನ್ನು ಈಗ ಇಟ್ಟುಕೊಂಡಿದ್ದರೆ ನನ್ನ ಸಹಾಯಕ್ಕೆ ಬರುತ್ತಿತ್ತು ಎಂದು ಚಂದನ್ ಶೆಟ್ಟಿ ಅವರು ಮಾಧ್ಯಮದ ಮುಂದೆ ಹೇಳಿದ್ದಾರೆ. ಇನ್ನು ಚಂದನ್ ಶೆಟ್ಟಿ ಅವರ ಈ ಮಾತನ್ನು ಕೇಳಿದ ಚಂದನ್ ಶೆಟ್ಟಿ ಅವರ ಸಾಕಷ್ಟು ಅಭಿಮಾನಿಗಳು ಮೆಚ್ಚುಗೆಯನ್ನು ಕೂಡ ಹೊರಹಾಕಿದ್ದಾರೆ. ಚಂದನ್ ಶೆಟ್ಟಿ ಅವರು ವಿಚ್ಛೇದನ ನಂತರ ಮಾಧ್ಯಮದ ಮುಂದೆ ಬಂದು ತನ್ನ ಜೀವನದಲ್ಲಿ ಆದ ಕೆಲವು ಸಮಸ್ಯೆಗಳ ಮಾಹಿತಿಯನ್ನ ಇಂಚಿಂಚಾಗಿ ಬಿಚ್ಚಿಡುತ್ತಿದ್ದಾರೆ ಅಂತಾನೆ ಹೇಳಬಹುದು. ಸದ್ಯ ಚಂದನ್ ಶೆಟ್ಟಿ ಅವರು ಒಂಟಿಯಾಗಿ ಶಿರಡಿ ಯಾತ್ರೆಗೆ ಹೊರಟಿದ್ದು ಅಭಿಮಾನಿಗಳು ಶುಭ ಹಾರೈಸಿದ್ದಾರೆ.